ನಮ್ಮ ಸ್ನೇಹಿತರೊಬ್ಬರು ಪ್ರಶ್ನೆಯನ್ನು ಕೇಳಿದರು ನನಗೆ ಕಾಲಮ್ನಲ್ಲಿ ಯಾವ ಝೋನ್ನಲ್ಲಿ ನಾವು ಲ್ಯಾಪಿಂಗನ್ನು ಕೊಡಬೇಕಾಗುತ್ತೆ ಅಂತೇಳಿ 10 ಅಡಿ ಕಾಲಮ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ 10 ಅಡಿ ಕಾಲಮನ್ನು ನಾವು 4 ಭಾಗಗಳಿಗೆ ವಿಂಗಡಿಸಬೇಕಾಗುತ್ತೆ. ಆ 4 ಭಾಗಗಳಲ್ಲಿ ಕೆಳಗಿನ ಒಂದು ಭಾಗ ಟೆನ್ಷನ್ ಝೋನ್ನಲ್ಲಿರುತ್ತೆ, ಮೇಲಿನ ಒಂದು ಭಾಗ ಟೆನ್ಷನ್ ಝೋನಲ್ಲಿರುತ್ತೆ. ಇನ್ನು ಮಿಕ್ಕಂತಹ 2 ಭಾಗ ಏನಿರುತ್ತೆ ಮಧ್ಯದಲ್ಲಿ ಅದು ಲ್ಯಾಪಿಂಗ್ ಕೊಡೋದಕ್ಕೆ ಪ್ರಾಶಸ್ತ್ಯವಾದ ಒಂದು ಸ್ಥಳವಾಗಿರುತ್ತೆ. ಯಾಕಂದರೆ ಈ ಝೋನು ಕಂಪ್ರೆಷನ್ನಲ್ಲಿ ಇರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ಕಾಂಕ್ರೀಟ್ ಗುಡ್ ಇನ್ ಕಂಪ್ರೆಷನ್, ಸ್ಟೀಲ್ ಗುಡ್ ಇನ್ ಟೆನ್ಷನ್. ಸೊ ಹಾಗಾಗಿ ಈ ಒಂದು ಜಾಗದಲ್ಲಿ ಕಾಂಕ್ರೀಟ್ನ ಕೆಲಸ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಲ್ಯಾಪಿಂಗನ್ನು ಕೊಡ್ಬೋದು. ಲ್ಯಾಪಿಂಗ್ ಅಂತಕ್ಕಂಥದ್ದು ಯಾವತ್ತೇ ಆಗಲಿ ವೀಕ್ ಝೋನಿಂದ ರಿಇನ್ಫೋರ್ಸ್ಮೆಂಟು. ಸೊ ಅದನ್ನು ಯಾವ ರೀತಿ ಸ್ಟ್ರೆಂಥನಿಂಗ್ ಮಾಡಬೇಕು ಅಂತಕ್ಕಂಥದ್ದೇ ಲ್ಯಾಪಿಂಗ್ನ ಒಂದು ಮಹತ್ವತೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಲ್ಯಾಪಿಂಗನ್ನು ನಾವು ಯಾವತ್ತೂ ಒಂದೇ ಲೈನಲ್ಲಿ ಕೊಡಬಾರ್ದು. ಯಾವತ್ತೇ ಆಗಲಿ ಲ್ಯಾಪಿಂಗನ್ನು 2 ಲೈನಲ್ಲಿ ಕೊಡಬೇಕಾಗುತ್ತೆ. 50% ಆಫ್ ದ ಲ್ಯಾಪಿಂಗ್ ಒಂದು ಲೈನಲ್ಲಿದ್ದರೆ ಇನ್ನು 50% ಆಫ್ ದ ಲ್ಯಾಪಿಂಗ್ ಇನ್ನೂ ಒಂದು ಲೈನಲ್ಲಿ ಇರಬೇಕಾಗುತ್ತೆ. ಇದನ್ನು ಸ್ಟ್ಯಾಗರ್ಡ್ ಲೆಂತ್ ಅಂತ ನಾವು ಕರಿತೀವಿ. ಸೊ ಈ ರೀತಿಯಾದ ರಿಇನ್ಫೋರ್ಸ್ಮೆಂಟನ್ನು ನೀವು ಮಾಡ್ಕೊಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಲಮನ್ನು ಹಾಕೋ ಸಂದರ್ಭದಲ್ಲೇ ನೀವು ಈ ಮೇಲೆಗಡೆ ಎಷ್ಟು ಡೊವೆಲ್ಸ್ ಬಿಟ್ಕೊಬೇಕಾಗುತ್ತೆ ಮತ್ತು ಇದು ಮಧ್ಯಭಾಗಕ್ಕೆ ಬರಬೇಕಂದ್ರೆ ಯಾವ ಲೆಂತ್ನಲ್ಲಿ ನಾವು ರಾಡ್ನ ಕಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ನಿರ್ಧರಿಸಿ ಈ ಒಂದು ಲ್ಯಾಪಿಂಗ್ ಝೋನ್ನಲ್ಲಿ ನಾವು ಆದಷ್ಟು ಸ್ಟಿರಪ್ಸ್ನ ಸ್ಪೇಸಿಂಗನ್ನು ಕಡಿಮೆ ಮಾಡಬೇಕಾಗುತ್ತೆ. ನಾವು ಇವಾಗ 8 ಇಂಚು ಅಥವಾ 6 ಇಂಚು ಸ್ಪೇಸಿಂಗನ್ನು ಕೊಡ್ತಾ ಇದ್ದೀವಿ ಸ್ಟಿರಪ್ಸ್ಗೆ ಅಂತ ಹೇಳಿದ್ರೆ ಈ ಒಂದು ಲ್ಯಾಪಿಂಗ್ ಝೋನಲ್ಲಿ ಕಡಿಮೆ ಕೊಡಬೇಕಾಗುತ್ತೆ. ಅಂದರೆ 6 ಇಂಚು 4 ಇಂಚು ಈ ರೀತಿ ಕೊಡಬೇಕಾಗುತ್ತೆ. ಯಾಕಂದರೆ ಲ್ಯಾಪಿಂಗ್ ಝೋನ್ ನಾನು ಹೇಳ್ದಂಗೆ ವೀಕ್ ಝೋನ್ ಆಗಿರೋದ್ರಿಂದ ಅಲ್ಲಿ ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ನಮ್ಮ ಕಾಲಮು ಸದೃಢವಾಗಿರೋದಕ್ಕೆ ಸಹಾಯಕಾರಿಯಾಗುತ್ತೆ.